ಶ್ರಾವಣ ಮಾಸ ಮತ್ತೆ ಬಂದಿದ್ದು ಹಬ್ಬಗಳ ಸರಣಿ ಶುರುವಾಗಲಿದೆ. ಅದರಲ್ಲೂ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಊರಿಗೆ ಹೊರಟವರಿಗೆ ಕಹಿ ಅನುಭವ ಆಗ್ತಾ ಇದೆ. ಯಾವ ಕಾರಣಕ್ಕೆ ಡೀಟೇಲ್ಸ್ ನೋಡೋಣ ಬನ್ನಿ. ರಾಜ್ಯದೆಲ್ಲೆಡೆ ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ. ಊರಿಗೆ ಹೊರಟ ಪ್ರಯಾಣಿಕರ ಜೀಬಿಗೆ ಕತ್ತರಿ. ಖಾಸಗಿ ಬಸ್ಗಳ ಟಿಕೆಟ್ ದರ ಏರಿಕೆ. ಎಸ್, ನಾಳೆ ಆಗಸ್ಟ್ 15 ಸ್ವಾತಂತ್ರ್ಯ ದಿನಾಚರಣೆ ರಜೆ. ನಾಡಿದ್ದು ಆಗಸ್ಟ್ 16 ವರಮಹಾಲಕ್ಷ್ಮಿ ಹಬ್ಬ ಹಾಗೂ ಆಗಸ್ಟ್ 18 ಭಾನುವಾರ. ಇತ್ತ ಶನಿವಾರ ಒಂದು ದಿನ ರಜೆ ಹಾಕಿದ್ರೆ ಜನರಿಗೆ ಸತತ 4 ದಿನ ರಜೆ ಸಿಗಲಿದೆ. ಹೀಗಾಗಿ ಜನ ಇಂದು ರಾತ್ರಿಯೇ ಹಬ್ಬವನ್ನು ಆಚರಿಸೋಕೆ ತಮ್ಮ ತಮ್ಮ ಊರುಗಳಿಗೆ ತೆರಳುತ್ತಾ ಇದ್ದಾರೆ. ಆದ್ರೆ ವರಮಹಾಲಕ್ಷ್ಮಿ ಹಬ್ಬ ಜನರ ಜೀಬಿಗೆ ಕತ್ತರಿ ಹಾಕ್ತಾ ಇದೆ. ಹಬ್ಬವನ್ನ ಕುಟುಂಬದವರ ಜೊತೆಗೆ ಆಚರಿಸೋಕೆ ಬಹುತೇಕರು ಪ್ಲಾನ್ ಮಾಡಿದ್ರೆ ಮತ್ತೆ ಕೆಲವರು ಟ್ರಿಪ್ ಪ್ಲಾನ್ ಮಾಡಿದ್ದಾರೆ. ಈಗಾಗಲೇ ಖಾಸಗಿ ಬಸ್ಗಳ 70-80% ಬಸ್ ಸೀಟ್ಗಳು ಫುಲ್ ಆಗಿದೆ. ಜನರಿಗೆ ಸೀಟ್ಗಳು ಕೂಡ ಸಿಗ್ತಾ ಇಲ್ಲ. ಜೊತೆಗೆ ಖಾಸಗಿ ಬಸ್ಗಳ ಟಿಕೆಟ್ ರೇಟ್ ಬಹುತೇಕ ಡಬಲ್ ಆಗ್ತಿದೆ. ಇದರಿಂದ ಹಬ್ಬದ ಖರ್ಚಿನ ಜೊತೆಗೆ ಬಸ್ ದರ ಏರಿಕೆ ಆಗಿರೋದು ಜನರಿಗೆ ಕಹಿ ಉಣಿಸ್ತಾ ಇದೆ. ಆದ್ರೆ ಟಿಕೆಟ್ ದರ ದುಪ್ಪಟ್ಟಾದ್ರೂ ಬಹುತೇಕ ಖಾಸಗಿ ಬಸ್ಗಳು ಇಂದು ಮತ್ತು ನಾಳೆ ಭರ್ತಿ ಆಗ್ತಿದೆ. ಇನ್ನು ನಾಳೆ ಸ್ವಾತಂತ್ರ್ಯೋತ್ಸವ ಇರೋದ್ರಿಂದ ಬೆಂಗಳೂರಿನಿಂದ ತೆರಳೋಕೆ ಜನ ಇಂದು ರಾತ್ರಿಯೇ ಟಿಕೆಟ್ ಬುಕ್ ಮಾಡ್ತಿದ್ದಾರೆ. ಇನ್ನು ಇಂದು ರಾತ್ರಿಯ ಟಿಕೆಟ್ ದರ ಏರಿಕೆಯನ್ನು ನೋಡೋದಾದ್ರೆ ಬೆಂಗಳೂರು ಟು ಶಿವಮೊಗ್ಗ ಸಾಮಾನ್ಯ ದಿನದ ದರ 450 600 ರೂಪಾಯಿ ಇದೆ. ಇವತ್ತಿನ ಟಿಕೆಟಿನ ದರ 1300 1900. ಬೆಂಗಳೂರು ಟು ಹುಬ್ಬಳ್ಳಿ ಸಾಮಾನ್ಯ ದಿನದ ದರ 600 1000 ರೂಪಾಯಿ. ಇಂದಿನ ಟಿಕೆಟ್ ದರ 1500 2000 ರೂಪಾಯಿ. ಬೆಂಗಳೂರು ಟು ಮಂಗಳೂರು ಟಿಕೆಟ್ ದರ ಸಾಮಾನ್ಯ ದಿನದ್ದು 500 1000 ರೂಪಾಯಿ ತನಕ. ಇಂದಿನ ದರ 1400 2000 ರೂಪಾಯಿ ತನಕ. ಬೆಂಗಳೂರು ಟು ಕಲಬುರಗಿ ಸಾಮಾನ್ಯ ದಿನದ ದರ 900 1300 ರೂಪಾಯಿ. ಇಂದಿನ ದರ 2800 3000. ಬೆಂಗಳೂರು ಟು ಮಡಿಕೇರಿ ಸಾಮಾನ್ಯ ದಿನದ ದರ 500 600 ರೂಪಾಯಿ. ಇಂದಿನ ದರ 1700 2000. ಬೆಂಗಳೂರು ಟು ಉಡುಪಿ ಸಾಮಾನ್ಯ ದಿನದ ದರ 600 950 ರೂಪಾಯಿ. ಇಂದಿನ ದರ 1800 2200 ರೂಪಾಯಿ. ಬೆಂಗಳೂರು ಟು ಧಾರವಾಡ ಸಾಮಾನ್ಯ ದಿನದ ದರ 650 800 ರೂಪಾಯಿ. ಇಂದಿನ ದರ 1800 2200 ರೂಪಾಯಿ. ಬೆಂಗಳೂರು ಟು ಬೆಳಗಾವಿ ಸಾಮಾನ್ಯ ದಿನದ ದರ 500 800 ರೂಪಾಯಿ. ಇಂದಿನ ದರ 1700 2600 ರೂಪಾಯಿ. ಬೆಂಗಳೂರು ಟು ದಾವಣಗೆರೆ ಸಾಮಾನ್ಯ ದಿನದ ದರ 450 600 ರೂಪಾಯಿ. ಇಂದಿನ ದರ 1300 2000 ರೂಪಾಯಿ. ಬೆಂಗಳೂರು ಟು ಚಿಕ್ಕಮಗಳೂರು ಸಾಮಾನ್ಯ ದಿನದ ದರ 550 600 ರೂಪಾಯಿ. ಇಂದಿನ ದರ 1100 1300 ರೂಪಾಯಿ. ಬೆಂಗಳೂರು ಟು ಬೀದರ್ ಸಾಮಾನ್ಯ ದಿನದ ದರ 850 1200 ರೂಪಾಯಿ. ಇಂದಿನ ದರ 1600 2500 ರೂಪಾಯಿ. ಬೆಂಗಳೂರು ಟು ರಾಯಚೂರು ಸಾಮಾನ್ಯ ದಿನದ ದರ 600 900 ರೂಪಾಯಿ. ಇಂದಿನ ದರ 1250 1600 ರೂಪಾಯಿ. ದರ ಏರಿಕೆ ಮಾಡಿ ಪ್ರಯಾಣಿಕರಿಗೆ ಶಾಕ್ ಅನ್ನ ಕೊಡಲಾಗಿದೆ. ಇನ್ನು ಈಗಾಗಲೇ ಸೀಟ್ ಬುಕಿಂಗ್ ಫುಲ್ ಆಗ್ತಾ ಇದ್ದು ಪ್ರಯಾಣಿಕರಿಂದ ಬೇಡಿಕೆ ಬಂದ್ರೆ ಖಾಸಗಿ ಬಸ್ಗಳ ಸಂಖ್ಯೆ ಹೆಚ್ಚಳ ಮಾಡ್ತೇವೆ. ಇಂದು ಮತ್ತು ನಾಳೆ ಹೊರಡೋ ಬಸ್ಗಳು 16 17ರಂದು ಹಾಲ್ಟ್ ಆಗೋದ್ರಿಂದ ಸ್ವಲ್ಪ ಮಟ್ಟಿಗೆ ದರ ಏರಿಕೆ ಆಗುತ್ತೆ ಅಂತಿದ್ದಾರೆ ಖಾಸಗಿ ಬಸ್ ಮಾಲೀಕರು. ಈ 14ರಿಂದ 18ನೇ ತಾರೀಕುವರೆಗೂ ಏನು ವರಮಹಾಲಕ್ಷ್ಮಿ ಹಬ್ಬ, ನಮ್ಮ ಇಂಡಿಪೆಂಡೆನ್ಸ್ ಡೇ, ಶನಿವಾರ ಭಾನುವಾರ ಈ ಕಂಟಿನ್ಯೂಸ್ ಆಗಿ ರಜೆಗಳು ಏನಿದೆ, ಸೊ ಅದಕ್ಕೋಸ್ಕರ ನಾವು ಖಾಸಗಿ ಬಸ್ಗಳು ಆಲ್ರೆಡಿ 14ನೇ ತಾರೀಕು 15ನೇ ತಾರೀಕು 50% ಆಲ್ರೆಡಿ ಗಾಡಿಗಳು ಫುಲ್ ಆಗಿದೆ. ಸಪೋಸ್ ಇನ್ನೂ ಹೆಚ್ಚಿನ ಜನಸಂಖ್ಯೆಯಲ್ಲಿ ಜನ ಬರಕ್ಕೆ, ಹಬ್ಬಗಳನ್ನ, ಇಂಡಿಪೆಂಡೆನ್ಸ್ ಡೇನ ಅವ್ರ ಊರಲ್ಲಿ ಎಂಜಾಯ್ ಮಾಡಕ್ಕೆ, ಪೂಜೆ ಮಾಡಕ್ಕೆ, ರಜಾ ದಿನಗಳನ್ನ ಕಳೆಯಕ್ಕೆ ಇನ್ನೂ ಹೆಚ್ಚಿನ ಜನಸಂಖ್ಯೆ, ಹೆಚ್ಚಿನ ಜನರು ನಮ್ಮ ಖಾಸಗಿ ಬಸ್ಗಳಲ್ಲಿ ಹೋಗ್ಬೇಕಂತ ಇಚ್ಛಿಸಿದಲ್ಲಿ ನಾವು ಎಕ್ಸ್ಟ್ರಾ ಬಸ್ ಹಾಕಕ್ಕೆ, ಹೆಚ್ಚಿನ ಬಸ್ ಹಾಕಕ್ಕೆ ನಾವು ನಮ್ಮ ಖಾಸಗಿ ಬಸ್ಗಳು ರೆಡಿ ಇದ್ದೀವಿ. ಆಮೇಲೆ ದರ ಸ್ವಲ್ಪ ಹೆಚ್ಚಿಗೆ ಆಗ್ಬೋದು. ಏಕೆ ಅಂತ ಹೇಳಿದ್ರೆ 14 15 ಎರಡೇ ದಿವಸ ಇಲ್ಲಿಂದ ಲೋಡ್ ಇರೋದ್ರಿಂದ 16 17 18 ನಾವು 2 ದಿವಸ ಗಾಡಿನ ಅಲ್ಲೇ ಹಾಲ್ಟ್ ಮಾಡಬೇಕಾಗುತ್ತೆ. ಒಟ್ನಲ್ಲಿ ಜನರಿಗೆ ಹಬ್ಬದ ಖರ್ಚಿನ ಜೊತೆಗೆ ಖಾಸಗಿ ಬಸ್ ದರ ಏರಿಕೆ ಬರೆ ಎಳೆದಿದೆ. ಜೊತೆಗೆ 4 ದಿನ ಬೆಂಗಳೂರು ಜನರಿಲ್ಲದೆ ಬಿಕೋ ಅನ್ನಲಿದೆ. ಅರುಣಾ ಶಿರಗೋಪಿ, ಪಬ್ಲಿಕ್ ಟಿವಿ, ಬೆಂಗಳೂರು.